ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮೆದುಳಿಗೆ ಹಾನಿ ಮಾಡುವ 7 ಅಭ್ಯಾಸಗಳು ಯಾವ್ದ್ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಪ್ರತಿದಿನ ನಾವು ಅರಿಯದೇ ಮಾಡುವ ಕೆಲಸಗಳು ನಮ್ಮ ಮೆದುಳಿಗೆ ಕೂಡ ಹಾನಿ ಮಾಡುತ್ತೆ. ಅದು ಯಾವ್ದ್ಯಾವುದು ಅಂತ ನಿಮಗೆ ಗೊತ್ತಾ? ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದು, ಶಾಲಾ ಕಾಲೇಜು ಅಥವಾ ಕೆಲಸಕ್ಕೆ ಹೋಗುವಾಗ ಬೆಳಗ್ಗೆ ಊಟ ಮಾಡದೆ ಹೋಗೋದು. ಇದರಿಂದ ನಮಗೆ ತುಂಬ ಮೆದುಳಿಗೆ ಎಫೆಕ್ಟ್ ಬೀಳುತ್ತೆ. ಹಾಗೆ ರಾತ್ರಿ ಊಟ ಮಾಡಿ ಮಲಗೋದನ್ನ ಬಿಟ್ಟು ತಡರಾತ್ರಿವರೆಗೆ ಎಚ್ಚರವಾಗಿದ್ದು ಮೊಬೈಲ್ನ ಬಳಕೆ ಮಾಡೋದು, ಇದು ಕೂಡ ಮೆದುಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಮತ್ತು ಪ್ರತಿನಿತ್ಯ ಟಿವಿ ಅಥವಾ ಮೊಬೈಲ್ ನೋಡುತ್ತಾ ತಿನ್ನೋದು, ಇದರಿಂದ ನಾವು ಎಷ್ಟು ತಿಂತಿದ್ದೀವಿ ಅನ್ನೋ ಅರಿವು ನಮಗಿರೋದಿಲ್ಲ. ಮಲಗುವಾಗ ಸಾಕ್ಸ್ ಧರಿಸುವುದು, ಜೊತೆಗೆ ಆಹಾರದಲ್ಲಿ ಹೆಚ್ಚು ಸಕ್ಕರೆ ಸೇವನೆ ಮಾಡೋದು, ಇದರಿಂದ ಶುಗರ್ ಕೂಡ ಉಂಟಾಗುತ್ತೆ. ಮತ್ತು ಮೂತ್ರವನ್ನು ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುವುದರಿಂದಲೂ ಮೆದುಳಿಗೆ ಹಾನಿಯಾಗುತ್ತದೆ ಎಂದು ನಿಮಗೆ ನೆನಪಿರಬೇಕು. ಈ 7 ಅಭ್ಯಾಸಗಳು ಮೆದುಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.